ಸ್ನೇಹಿತರೆ, ಒಮ್ಮೆ ನೀವು ಯೋಚಿಸಿಯಂತೆ, ನೀವು 10ರಲ್ಲಿ 9 ಸರಿಯಾದ ಕೆಲಸವನ್ನು ಮಾಡಿರ್ತೀರ. ಆದರೆ ಇಡೀ ಪ್ರಪಂಚಕ್ಕೆ ನೀವು ಮಾಡಿದ ಒಂದೇ ಒಂದು ತಪ್ಪು ಮಾತ್ರ ಯಾಕೆ ನೆನಪಿರುತ್ತೆ? ಸೊ ಅದರ ಹಿಂದೆ ಒಂದು ದೊಡ್ಡ ಜೀವನ ಪಾಠ ಕೂಡ ಅಡಗಿದೆ. ಒಮ್ಮೆ ಟೀಚರ್ ಬೋರ್ಡಿನ ಮೇಲೆ 5ರ ಮಗ್ಗಿನ ಬರೀತಾರೆ. ಆದರೆ ಅಲ್ಲಿನ ವಿದ್ಯಾರ್ಥಿಗಳು ಅದನ್ನು ನೋಡಿ ನಗ್ತಾ ಇದ್ರು. ಟೀಚರ್ ವಿದ್ಯಾರ್ಥಿಗಳ ಬಳಿ ಯಾಕೆ ನೀವು ನಗ್ತಾ ಇದ್ದೀರಿ ಅಂತ ವಿಚಾರಿಸಿದಾಗ ವಿದ್ಯಾರ್ಥಿಗಳೆಲ್ಲ, ಟೀಚರ್, ನೀವು ಬರೆದ ಮಗ್ಗಿನ ಮೊದಲನೇ ಸಾಲು ತಪ್ಪಾಗಿದೆ, 3ರ ಬದಲಿಗೆ ಅದು 5 ಆಗಬೇಕಿತ್ತು ಅಂದಾಗ ಟೀಚರ್ ಮುಗುಳ್ನಗ್ತಾರೆ. ಹೌದು, ನಾನು ನಿಮಗಾಗಿ ಒಂದು ಮುಖ್ಯವಾದ ವಿಷಯನ ಕಲಿಸುವುದಕ್ಕಾಗಿಯೇ ಹೀಗೆ ಬರೆದೆ. ನೋಡಿ, ನಾನು 9 ಸಾಲುಗಳನ್ನು ಸರಿಯಾಗಿ ಬರೆದೆ, ಆದರೆ ಯಾರೂ ಕೂಡ ಆ ಸಾಲುಗಳು ಸರಿಯಾಗಿ ಬರೆದದ್ದಕ್ಕಾಗಿ ನನ್ನನ್ನು ಅಭಿನಂದಿಸಿಲ್ಲ. ಆದರೆ ಒಂದು ಸಾಲು ತಪ್ಪಾಗಿ ಬರೆದಾಗ ಎಲ್ಲರೂ ಕೂಡ ನೋಡಿ ಅದೊಂದು ಕಪ್ಪು ಚುಕ್ಕಿಯಂತೆ ಬೊಟ್ಟು ಮಾಡಿಕೊಂಡು ಆ ತಪ್ಪಿಗೇನೆ ಹೆಚ್ಚು ಬೆಲೆ ಕೊಟ್ರಿ. ಇದೇ ರೀತಿ ನಮ್ಮ ನಿಜ ಜೀವನದಲ್ಲೂ ಆಗುತ್ತೆ. ನಾವು ಮಾಡುವ ಒಂದು ಒಳ್ಳೆಯ ಕೆಲಸಕ್ಕೆ ಈ ಜಗತ್ತು ಒಮ್ಮೊಮ್ಮೆ ಬೆಲೆ ಕೊಡಲ್ಲ. ಆದರೆ ಮಾಡಿದ ಯಾವುದೋ ಒಂದು ಕೆಲಸದಲ್ಲಿ ಸಣ್ಣ ಲೋಪವಾದರೆ ಸಾಕು, ಜನರು ಅದನ್ನೇ ದೊಡ್ಡದು ಮಾಡಿಬಿಡ್ತಾರೆ. ಅಂತಹ ವಿಮರ್ಶೆಗಳು ಇದ್ದೇ ಇರುತ್ತೆ. ಆ ರೀತಿ ಇದ್ದಾಗ ಖಂಡಿತ ಬೇಸರ ಮಾಡ್ಕೋಬೇಡಿ. ಅದನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಸ್ವೀಕರಿಸಿಕೊಂಡು ಇನ್ನೊಮ್ಮೆ ಆ ತಪ್ಪು ಮರುಕಳಿಸದಂತೆ ನೋಡಿಕೊಳ್ಳಿ ಅಂತ ವಿದ್ಯಾರ್ಥಿಗಳಿಗೆ ಆ ಟೀಚರ್ ಹೇಳ್ತಾರೆ. ಸ್ನೇಹಿತರೆ, ಒಂದಂತೂ ನೆನಪಿಡಿ, ನೀವು ಮಾಡುವ ಯಾವುದೇ ಒಂದು ಒಳ್ಳೆಯ ಕಾರ್ಯಗಳು ಎಂದೂ ಕೂಡ ವ್ಯರ್ಥವಾಗಲ್ಲ. ನೀವು ನಿಮ್ಮ ಕೆಲಸದಲ್ಲಿ ಪ್ರಾಮಾಣಿಕವಾಗಿರಿ, ಆಗ ಬರುವ ಸುಂದರವಾದ ಬದುಕು ನಿಮಗಾಗಿ ಕಾಯ್ತಾ ಇರುತ್ತೆ.